ನಮಸ್ಕಾರ. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಆತ್ಮೀಯ ಪಯೋನಿಧಿ ಅಷ್ಟೋವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಗಿರಿ ಪ್ರದಕ್ಷಿಣೆ ಅಂದರೆ ಏನು, ಯಾವ ಕ್ಷೇತ್ರಗಳಲ್ಲಿ ಈ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥ ನಮಸ್ಕಾರವನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಈ ಗಿರಿ ಪ್ರದಕ್ಷಿಣೆ ಅಂದರೆ ಪವಿತ್ರ ಬೆಟ್ಟ ಅಥವಾ ಪರ್ವತವನ್ನು ಕಾಲ್ನಡಿಗೆಯಲ್ಲಿ ಅಂದರೆ ಸುತ್ತತಕ್ಕಂಥ ಒಂದು ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು, ಧಾರ್ಮಿಕ ಆಚರಣೆ ಮಾಡ್ತಕ್ಕಂಥದ್ದನ್ನು ಗಿರಿ ಪ್ರದಕ್ಷಿಣೆ ಅಂತೇಳಿ ಕರೀತಾರೆ. ನಮ್ಮ ಈ ಹಿಂದೂ ಧರ್ಮದಲ್ಲಿ ಬೆಟ್ಟವನ್ನು ಒಂದು ದೇವರ ಸ್ವರೂಪ ಎಂದು ಭಾವಿಸಲಾಗುತ್ತೆ ಅಂತೇಳಿ ನೋಡ್ತೀವಿ. ಆದ್ದರಿಂದ ಭಕ್ತರು ಭಕ್ತಿ ಮತ್ತು ಪ್ರಾರ್ಥನೆಯ ಸಂಕಲ್ಪದಿಂದ ಬೆಟ್ಟವನ್ನು ಸುತ್ತಕ್ಕಂಥ ಒಂದು ಕ್ರಮವನ್ನು ಗಿರಿ ಪ್ರದಕ್ಷಿಣೆ ಅಂತೇಳಿ ಕರೀತಾರೆ. ವಿಶೇಷವಾಗಿ ನಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಅರುಣಾಚಲೇಶ್ವರ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಶಿವನ ಕ್ಷೇತ್ರ. ಇಲ್ಲಿ ಗಿರಿ ವಲ್ಲಂ ಅಂದರೆ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪದ್ಧತಿ. ಈ ವಿಶೇಷವಾಗಿರ್ತಕ್ಕಂಥ ಅರುಣಾಚಲ ಕ್ಷೇತ್ರದಲ್ಲಿ ಶಿವನು ಅಗ್ನಿಯ ರೂಪದಲ್ಲಿ ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥ 5 ಮುಖಗಳಲ್ಲಿ 5 ಕ್ಷೇತ್ರಗಳಲ್ಲಿ ಶಿವನ ಒಂದು ಸ್ವರೂಪವನ್ನು ನೋಡ್ತೀವಿ. ವಿಶೇಷ ಒಂದೊಂದು ಕ್ಷೇತ್ರಗಳಲ್ಲಿ ಆ ಒಂದು ಭಗವಂತನಾದ ಈಶ್ವರನ ಸ್ವರೂಪವನ್ನು ನಾವು ನೋಡ್ತೀವಿ. ಈ ಒಂದು ಅರುಣಾಚಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಗ್ನಿಯ ರೂಪದಲ್ಲಿ ಭಗವಂತನಾದ ಶ್ರೀ ಈಶ್ವರನ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ವಿಶೇಷ ಪ್ರತಿ ಹುಣ್ಣಿಮೆ, ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ದಿನ ಈ ಒಂದು ಕ್ಷೇತ್ರಗಳಲ್ಲಿ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಗಿರಿ ಪ್ರದಕ್ಷಿಣೆಯ ಒಂದು ಮಹತ್ವ ಏನು ಅಂತ ನಾವು ನೋಡಿದಾಗ, ಒಂದು ಭಗವಂತನಾದ ಈಶ್ವರನ ಒಂದು ಕೃಪೆ ಆಶೀರ್ವಾದ ದೊರೆಯುತ್ತೆ ಅಂತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಒಂದು ನಂಬಿಕೆ. ಮತ್ತು ಈ ಒಂದು ಕ್ರಮದಿಂದ ಮನಸ್ಸಿಗೆ ನೆಮ್ಮದಿ, ಏಕಾಗ್ರತೆ ಉಂಟಾಗುತ್ತೆ ಅಂತೇಳಿ ಧಾರ್ಮಿಕವಾಗಿ ನಾವು ನಂಬಬಹುದು. ಭಕ್ತಿ ಮತ್ತು ವಿನಯ ಆತ್ಮ ಶುದ್ಧಿಯ ಒಂದು ಸಂಕೇತ ಅಂತಂದ್ರೂ ತಪ್ಪಾಗಲ್ಲ. ಮತ್ತು ಈ ಒಂದು ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ನಮಸ್ಕಾರವನ್ನು ಮಾಡೋದರಿಂದ ನಾವು ಮಾಡಿರ್ತಕ್ಕಂಥ ಒಂದು ಪಾಪ ಪರಿಹಾರ ಆಗುತ್ತೆ ಮತ್ತು ಆ ಒಂದು ಮೂಲಕವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಅರುಣಾಚಲ ಕ್ಷೇತ್ರದಲ್ಲಿ ಭಗವಂತನಾದ ಶ್ರೀ ಶಿವನ ಒಂದು ರೂಪ ಅಗ್ನಿಲಿಂಗದ ಸ್ವರೂಪ ಅಂತೇಳಿ ನಂಬುತ್ತೀವಿ. ಆಗಾಗಲೇ ಹೇಳಿದ್ದೇವೆ, 5 ರೂಪಗಳಲ್ಲಿ ಈ ಒಂದು ಅರುಣಾಚಲ ಕ್ಷೇತ್ರದಲ್ಲಿ ಶಿವನು ಅಗ್ನಿಯ ಲಿಂಗದ ಸ್ವರೂಪವನ್ನು ಅಲ್ಲಿ ಸ್ಥಾಪನೆ ಅಂದರೆ ಪ್ರತ್ಯಕ್ಷವಾಗಿ ಆ ಒಂದು ಭಗವಂತನಾದ ಶ್ರೀ ರುದ್ರನ ಆವಿರ್ಭಾವ ಆಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿರೋದ್ರಿಂದ ಅಗ್ನಿಲಿಂಗದ ಸ್ವರೂಪ ಕ್ಷೇತ್ರ ಅಂಥೇಳಿ ಈ ಒಂದು ಅರುಣಾಚಲ ಕ್ಷೇತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತೇಳಿ ಹೇಳ್ಬೋದು. ಮತ್ತು ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ಶಿವನ ಒಂದು ಕೃಪೆ ದೊರೆಯುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ಅರುಣಾಚಲ ಕ್ಷೇತ್ರದಲ್ಲಿ 14 ಕಿಲೋಮೀಟರ್, ಸುಮಾರು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ, ಇವತ್ತು ನಡೀತಾ ಇದೆ. ಪ್ರತಿ ಹುಣ್ಣಿಮೆಗೆ ಲಕ್ಷಾಂತರ ಜನರು ಆ ಒಂದು ಅರುಣಾಚಲ ಕ್ಷೇತ್ರದಲ್ಲಿ ಬಂದು ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಕ್ಲಾಕ್ ವೈಸ್ ಅಂದರೆ ಒಂದು ವೃತ್ತಾಕಾರವಾಗಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಒಂದು ಕ್ರಮ ಅಂತೇಳಿ ಇದ್ದಾರೆ. ಯಾಕೆ ಈ ಒಂದು ಪ್ರದಕ್ಷಿಣೆ ಮಾಡಬೇಕು ಅಂದಾಗ, ಈ ಒಂದು ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು 14 ಕಿಲೋಮೀಟರ್ ಸರೌಂಡಿಂಗಲ್ಲಿ ಅಷ್ಟಲಿಂಗಗಳು ಅಂದರೆ 8 ಲಿಂಗಗಳು ಇದೆ ಅನ್ನೋದರಿಂದ ಈ ಒಂದು ಕ್ರಮ, ಆ ಒಂದು 8 ಲಿಂಗಗಳಿಗೆ ನಾವು ಪ್ರದಕ್ಷಿಣೆ ಮಾಡಿದಾಗ ಆ 8 ಲಿಂಗಗಳ ಒಂದು ಆಶೀರ್ವಾದ ನಮಗೆ ಸಿಗತ್ತೆ ಅಂತಕ್ಕಂಥ ಒಂದು ಪ್ರತೀತಿಯು ಸಹ ಇರೋದ್ರಿಂದ ವಿಶೇಷವಾಗಿ ಈ ಅರುಣಾಚಲ ಕ್ಷೇತ್ರದಲ್ಲಿ ಈ ಒಂದು ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದು ಅನೂಚಾನವಾಗಿ ಇವತ್ತಿನವರೆಗೂ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ವಿಶೇಷವಾಗಿ ಈ ಒಂದು ಅರುಣಾಚಲದ ಗಿರಿ ಪ್ರದಕ್ಷಿಣೆ ಬಗ್ಗೆ ರಮಣ ಮಹರ್ಷಿಗಳು ಗಿರಿ ಪ್ರದಕ್ಷಿಣೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಾಧನೆಗಳಲ್ಲಿ ಒಂದು ಅಂತೇಳಿ ರಮಣ ಮಹರ್ಷಿಗಳು ಹೇಳಿದ್ದಾರೆ.
ಹಾಗಾಗಿ ಈ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಆ ಭಗವಂತನಾದ ಮಹಾ ರುದ್ರನನ್ನು ಪ್ರಾರ್ಥನೆಯನ್ನು ಮಾಡಿ ಓಂ ನಮಃ ಶಿವಾಯ ಅಂತಕ್ಕಂಥ ನಾಮವನ್ನು ಜಪಿಸಿಕೊಂಡು ಆ ಒಂದು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ನಿಯಮ. ಹಾಗಾಗಿ ಆ ಒಂದು ನಿಯಮವನ್ನು ನಾವು ಪಾಲನೆ ಮಾಡಿ ಶುಭ್ರವಾಗಿ ವಸ್ತ್ರಗಳನ್ನು ಧರಿಸಿ, ಭಾರತೀಯ ಸಂಪ್ರದಾಯ ವಸ್ತ್ರಗಳನ್ನು ಧರಿಸಿ ಈ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಒಳ್ಳೆಯ ಕ್ರಮ ಅಂತೇಳಿ ಹೇಳ್ಬೋದು. ಸರಿ, ನಾವು ಪ್ರತಿ ಕರ್ನಾಟಕದಿಂದ ತಮಿಳುನಾಡಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಈ ಗಿರಿ ಪ್ರದಕ್ಷಿಣೆ ಅಂದರೆ ಹುಣ್ಣಿಮೆ ದಿನ ಸ್ವಲ್ಪ ಜಾಗ ಕೂಡ ಸಿಗೋದು ಡೌಟು ಅಂತೇಳಿ ಹೇಳ್ಬೋದು. ಯಾಕಂದರೆ ಅಷ್ಟು ಜನ ಭಕ್ತಾದಿಗಳು ಆ ಗಿರಿ ಪ್ರದಕ್ಷಿಣೆ ಹತ್ತಕ್ಕಂಥ ಒಂದು ಹುಣ್ಣಿಮೆ ದಿನ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಎಲ್ಲರಿಗೂ ಅವಕಾಶ ಅಂತಕ್ಕಂಥದ್ದು ಸಿಗುತ್ತಾ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಕಾರಣ ಸಿಕ್ಕಾಪಟ್ಟಿ ಜನಸಂದಣಿ ಆಗಿರೋದ್ರಿಂದ ಇಲ್ಲಿಂದ ಕರ್ನಾಟಕ ಆಗ್ಬೋದು, ಆಂಧ್ರ ಆಗ್ಬೋದು, ಅಥವಾ ಬೇರೆ ರಾಷ್ಟ್ರಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಅಂದರೆ ಸ್ವಲ್ಪ ಸಮಯದ ಕೊರತೆ ಇರೋದ್ರಿಂದ ಕೆಲವರಿಗೆ ಅವಕಾಶ ಸಿಗಬಹುದು ಅಥವಾ ಕೆಲವರಿಗೆ ಅವಕಾಶ ಸಿಗದಿರ ಇರ್ಬೋದು. ಆದರೂ ನಾವಿಲ್ಲಿಂದ ಆ ಭಗವಂತನಾದ ಈಶ್ವರನ ಧ್ಯಾನವನ್ನು ಮಾಡಿ ಗಿರಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು ಅಂತಲೇ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಒಂದು ಫಲ ಸಿದ್ಧಿಸಿದಾಗ ಮಾತ್ರ ಒಂದು ನಮಗೆ ಸಂತೋಷ ಉಂಟಾಗುತ್ತೆ. ಆದರೆ ನಾವಿಲ್ಲಿಂದ ಹೋದಾಗ ಅಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡೋದಕ್ಕಾಗಲ್ಲ, ಅವಕಾಶಗಳು ಇಲ್ಲ, ಸಂದಣಿ ಇರೋದ್ರಿಂದ ಕೆಲವು ಬಾರಿ ಅವಕಾಶಗಳು ಕಮ್ಮಿಯಾದಾಗ ನಮಗೆ ಮನಸ್ಸಿಗೆ ಒಂದು ಭಾವನೆ ಮೂಡುತ್ತೆ, ನಾವು ಅಷ್ಟು ದೂರದಿಂದ ಬಂದಿದ್ದೇವೆ, ಆದರೂ ಆ ಒಂದು ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದು ಸಿಗಲಿಲ್ಲ ಅಂದಾಗ ಮನಸ್ಸಿಗೆ ನೋವಾಗುತ್ತೆ. ನಾವು ಆ ಒಂದು ಸಂದರ್ಭಗಳಲ್ಲಿ ಯಾವ ರೀತಿ ನಮ್ಮ ಈ ಒಂದು ಬೆಂಗಳೂರು ಕ್ಷೇತ್ರಗಳಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಶಿವನ ದೇವಾಲಯಗಳಲ್ಲಿ ಅದೇ ರೀತಿಯ ಒಂದು ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ಕ್ರಮ ಪ್ರಾರಂಭ ಆಗಿದೆ. ಈ ಒಂದು ಕ್ಷೇತ್ರಗಳಲ್ಲಿ ಬಹಳ ಉತ್ತಮವಾಗಿ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಈ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಸುಮಾರು ಅಂದರೆ 1000 ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ಗುಹಾಂತರ ದೇವಾಲಯ ಅಂತೇಳಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಗರ್ಭಗುಡಿಯ ಒಂದು ಸುತ್ತಲಿನ ಗುಹೆ ಒಳಗೆ ಮಾಡತಕ್ಕಂಥ ಒಂದು ಪ್ರದಕ್ಷಿಣೆಯನ್ನು ಗವಿ ಪ್ರದಕ್ಷಿಣೆ ಎಂದು ಕರೆಯುತ್ತದೆ. ಗವಿಯೊಳಗೆ ಆ ಗಂಗಾಧರೇಶ್ವರ ಇರೋದರಿಂದ ಅದಕ್ಕೆ ಗವಿ ಗಂಗಾಧರೇಶ್ವರ ಅಂತೇಳಿ ಪ್ರಸಿದ್ಧಿಯನ್ನು ಹೊಂದಿದೆ. ಇಲ್ಲಿನ ಒಂದು ಪ್ರಮುಖ ಧಾರ್ಮಿಕ ಆಚರಣೆ ಆಗಿರ್ತಕ್ಕಂಥ ಇದೇ ರೀತಿಯ ಒಂದು ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದು ವಿಶೇಷವಾಗಿದೆ ಅಂತೇಳಿ ಹೇಳ್ಬೋದು. ದೇವಾಲಯದ ವಿಶೇಷಗಳು ಅಂದರೆ ಗುಹಾ ವಾಸ್ತುಶಿಲ್ಪ ಅಂತೇಳಿ ಕರೀತಾರೆ. ಇದು ಒಂದೇ ಬಂಡೆಯಲ್ಲಿ ಕೆತ್ತಲಾಗಿರ್ತಕ್ಕಂಥ ಪ್ರಾಚೀನ ಗುಹಾ ದೇವಾಲಯವಾಗಿದೆ ಅಂತೇಳಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಮತ್ತು ಗೌತಮ ಕ್ಷೇತ್ರ ಅಂತೇಳಿ ಕರೀತಾರೆ. ಕಾರಣ ಇಲ್ಲಿ ಗೌತಮ ಮಹರ್ಷಿಗಳು ಬಂದು ತಪಸ್ಸನ್ನು ಮಾಡಿದ್ದಾರೆ ಎಂಬತಕ್ಕಂಥ ಒಂದು ನಂಬಿಕೆ ಇರೋದ್ರಿಂದ ಇದಕ್ಕೆ ಗೌತಮ ಕ್ಷೇತ್ರ ಅಂತೇಳಿ ಕರೀತಾರೆ. ಮತ್ತು ವಿಶೇಷ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಆ ಸೂರ್ಯನ ಕಿರಣಗಳು ನೇರವಾಗಿ ಭಗವಂತನಾದ ಗಂಗಾಧರೇಶ್ವರನ ಮೇಲೆ ಬೀಳೋದ್ರಿಂದ ತುಂಬ ಇವತ್ತಿಗೂ ಸಹ ನಡೀತಾ ಇರತಕ್ಕಂಥ ನಮ್ಮ ಕಲಿಯುಗದಲ್ಲಿ ಸಹ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳು ಭಗವಂತನಾದ ಆ ಈಶ್ವರನ ಮೇಲೆ ಕಿರಣಗಳು ಪ್ರತಿ ವರ್ಷ ಮಕರ ಸಂಕ್ರಾಂತಿಯಿಂದ ಆ ಒಂದು ದಿನ ಪರ್ವಕಾಲದಲ್ಲಿ ಸೂರ್ಯನ ಕಿರಣಗಳು ನಂದಿಯ ಒಂದು ಮೂಲಕವಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ಗವಿ ಗಂಗಾಧರೇಶ್ವರ ಅಂತಕ್ಕಂಥ ದೇವಾಲಯದಲ್ಲಿ ನಾವು ಪ್ರದಕ್ಷಿಣೆಯನ್ನು ಈ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಭಗವಂತನಾದ ಈಶ್ವರ ಅಂದರೆ ಅರುಣಾಚಲೇಶ್ವರದಲ್ಲಿ ಯಾವ ಒಂದು ಶಕ್ತಿ ಇದೆಯೋ ಅದೇ ರೀತಿಯ ಒಂದು ಶಕ್ತಿ, ಅಗಾಧವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿರ್ತಕ್ಕಂಥ ಪುರಾತನವಾದ ಒಂದು ದೇವಸ್ಥಾನ ಅಂದರೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಾಡಿದಾಗ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ ತಿರುವಣ್ಣಾಮಲೈ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಅವಕಾಶಗಳು ಇದ್ದ ಭಕ್ತಾದಿಗಳು ಖಂಡಿತವಾಗಿ ಹೋಗಿ ಅಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿ ಬನ್ನಿ, ಸಂತೋಷ. ಆದರೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆಗಳಿದ್ದಾಗ, ಕೆಲವರಿಗೆ ಸಮಯದ ಅವಕಾಶ ಇಲ್ಲ ಅಂದ ಪಕ್ಷದಲ್ಲಿ, ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ದ ಪಕ್ಷದಲ್ಲಿ ನೀವು ತಿರುವಣ್ಣಾಮಲೈ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಬೇಕೆಂಬ ನಿಯಮ ಇಲ್ಲ.
ಖಂಡಿತವಾಗಿ ನಿಮಗೆ ಅವಕಾಶಗಳು ಇದ್ದಲ್ಲಿ ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ, ತುಂಬ ಒಳ್ಳೆಯದು. ಆದರೆ ನಾವು ಆ ಒಂದು ತಿರುವಣ್ಣಾಮಲೆ ಕ್ಷೇತ್ರಕ್ಕೆ ಹೋಗಲು ಅವಕಾಶವಿಲ್ಲ ಅಂದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೇವಲ ಇಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ತುಂಬ ಪುರಾತನವಾಗಿರ್ತಕ್ಕಂಥ ಗವಿಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ದಿನ ಇದೇ ಒಂದು ಭಕ್ತ ಮಂಡಳಿಯ ಒಂದು ಎಲ್ಲ ಸಹಕಾರದಿಂದ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥ ಒಂದು ನಮಸ್ಕಾರ ಒಂದು ವರ್ಷದಿಂದ ಪ್ರಾರಂಭವಾಗಿದೆ. ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಶಿವನ ಆಶೀರ್ವಾದವನ್ನು ಪಡೀಬಹುದು ಅಂಥೇಳಿ ಈ ಮೂಲಕವಾಗಿ ವಿಚಾರವನ್ನು ಹಂಚಿಕೊಳ್ತಾ ಇದ್ದೀವಿ. ನಾವು ತಿರುವಣ್ಣಾಮಲೆ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದರೆ ಮಾತ್ರ ಫಲ ಸಿಗುತ್ತಂದರೆ ಖಂಡಿತವಾಗಿ ತಿರುವಣ್ಣಾಮಲೆಯಲ್ಲಿರ್ತಕ್ಕಂಥದ್ದು ಈಶ್ವರನೇ. ಇಲ್ಲಿ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥ ಭಗವಂತನಾದ ಅವನು ಈಶ್ವರನೇ. ಹಾಗಾಗಿ ಅಲ್ಲಿ ಅರುಣಾಚಲೇಶ್ವರ, ಇಲ್ಲಿ ಗವಿಗಂಗಾಧರೇಶ್ವರ ಇಬ್ಬರು ಒಂದೇ ಆಗಿರೋದ್ರಿಂದ ಯಾವುದೇ ರೀತಿಯ ನಿಮಗೆ ಅಸಮಾಧಾನ ಅಂತಕ್ಕಂಥ ವಿಚಾರ ಇಲ್ಲಿ ಬರೋದಿಲ್ಲ. ಎಲ್ಲೇ ನೀವು ಭಕ್ತಿಯಿಂದ ಮಾಡಬೇಕು ನಮಸ್ಕಾರವನ್ನಷ್ಟೇ. ನಾವು ತಿರುವಣ್ಣಾಮಲೆ ಕ್ಷೇತ್ರಕ್ಕೆ ಹೋಗಿ ಬಂದರೆ ಮಾತ್ರ ಫಲ ಸಿಗುತ್ತೆ ಅಂತಕ್ಕಂಥ ವಿಚಾರಗಳಿಲ್ಲ. ನಮ್ಮ ಕ್ಷೇತ್ರ, ನಮ್ಮ ಬೆಂಗಳೂರಲ್ಲಿ, ನಮ್ಮ ನಗರದಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಒಳ್ಳೆಯ ಧಾರ್ಮಿಕ ಮತ್ತು ಒಳ್ಳೆಯ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಸಾಕ್ಷಾತ್ ಭಗವಂತನಾದ ಗವಿಗಂಗಾಧರೇಶ್ವರ, ಅಲ್ಲಿ ಆ ಗವಿಯೊಳಗೆ ನಾವು ಅದ್ಭುತವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿದಾಗ ನಮ್ಮ ಜನ್ಮ ಪಾವನ ಆಗುತ್ತೆ ಅಂತೇಳಿ ಹೇಳಬಹುದು. ಅವಕಾಶಗಳಿದ್ದರೆ ಖಂಡಿತವಾಗಿ ತಿರುವಣ್ಣಾಮಲೆ ಕ್ಷೇತ್ರಕ್ಕೆ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು ಬನ್ನಿ. ಅವಕಾಶ ಇಲ್ಲದವರು ನಾವೆಲ್ಲ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಮೂಡಿದಾಗ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಭಕ್ತ ಮಂಡಳಿಯ ಸಹಕಾರದಿಂದ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಭೂತಪೂರ್ವಕವಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ಭಕ್ತಾದಿಗಳು ಆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಈ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ. ಆ ಗಿರಿ ಪ್ರದಕ್ಷಿಣೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಭಗವಂತನಾದ ಅರುಣಾಚಲೇಶ್ವರನ ಒಂದು ಆಶೀರ್ವಾದ ಯಾವ ರೀತಿ ಸಿಗುತ್ತೆ ಅದೇ ರೀತಿಯ ಒಂದು ಆಶೀರ್ವಾದ ಗವಿಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಸಿಗುತ್ತೆ. ಇದಕ್ಕೆ ಎರಡು ಮಾತಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಈ ಒಂದು ವಿಡಿಯೋಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅವಕಾಶ ಇದ್ದರೆ ಖಂಡಿತವಾಗಿ ಅಲ್ಲಿಗೆ ಹೋಗಬಾರದು ಅಂತಕ್ಕಂಥ ನಿಯಮ ಇಲ್ಲ. ಅವಕಾಶ ಇರ್ತಕ್ಕಂಥವರು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತಕ್ಕಂಥವರು, ಆರೋಗ್ಯದ ಭಾಗ್ಯ ಚೆನ್ನಾಗಿರ್ತಕ್ಕಂಥವರೆಲ್ಲ ಅರುಣಾಚಲ ಕ್ಷೇತ್ರಕ್ಕೆ ಹೋಗಿ ಗಿರಿ ಪ್ರದಕ್ಷಿಣೆ ಹಾಕಿ, ಆ ಅವಕಾಶಗಳು ಇಲ್ಲ ಅಂತ ಪಕ್ಷದಲ್ಲಿ ನಮ್ಮಲ್ಲಿರ್ತಕ್ಕಂಥ ಇಲ್ಲಿ ಗವಿಗಂಗಾಧರೇಶ್ವರ ಒಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಅಲ್ಲಿ ಸಿಗ್ತಕ್ಕಂಥ ಒಂದು ಆಶೀರ್ವಾದ, ಆ ಭಗವಂತನಾದ ಅರುಣಾಚಲೇಶ್ವರನ ಆಶೀರ್ವಾದ ನಮ್ಮ ಇಲ್ಲಿ ಗವಿಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಮಾಡಿದಾಗ ಖಂಡಿತವಾಗಿ ಆ ಭಗವಂತನಾದ ಮಹಾ ಈಶ್ವರನ ರುದ್ರನ ಒಂದು ಆಶೀರ್ವಾದ ಸಿಗುತ್ತೆ ಅಂತೇಳಿ ಈ ಮೂಲಕವಾಗಿ ಹೇಳ್ಬೋದು. ವಿಶೇಷ ಕೆಂಪೇಗೌಡ ಮಹಾರಾಜರಿಂದ, ಬೆಂಗಳೂರಿನ ನಿರ್ಮಾತೃವಾದ ಕೆಂಪೇಗೌಡ ಮಹಾರಾಜರಿಂದ ನಮ್ಮ ಈ ಗವಿಗಂಗಾಧರೇಶ್ವರ ಅನ್ನೋ ಕ್ಷೇತ್ರ ಅವರ ಆಳ್ವಿಕೆಯ ಸಮಯದಲ್ಲಿ ಪುನರುದ್ಧಾರವಾಗಿ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಒಂದು ಅಭೀಷ್ಟ ಫಲಗಳನ್ನು ಕೊಡ್ತಾ ಇದೆ ಅಂತೇಳಿ ಹೇಳ್ಬೋದು. ನಾವು ಇಂದಿನ ಈ ಕಲಿಯುಗದಲ್ಲಿಯೂ ಸಹ ಮಕರ ಸಂಕ್ರಾಂತಿ ಎಂದು ಆಗ್ತಕ್ಕಂಥ ಒಂದು ಪವಾಡವೇ ಅಂತೇಳಿ ಹೇಳ್ಬೋದು. ಅಂದರೆ ಪ್ರಕೃತಿಯ ರೂಪದಲ್ಲಿ ಭಗವಂತನಾದ ಸೂರ್ಯನಾರಾಯಣ ಆ ಗವಿಗಂಗಾಧರೇಶ್ವರನ ಮೇಲೆ ಬಿಡ್ತಕ್ಕಂಥ ಕಿರಣಗಳು ಇವತ್ತಿಗೂ ಸಹ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಅಂದರೆ ಅಷ್ಟು ಮಹತ್ವವಾಗಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಅಂತೇಳಿ ಗವಿಗಂಗಾಧರೇಶ್ವರ ಕ್ಷೇತ್ರವನ್ನು ನಾವು ನಮಸ್ಕಾರವನ್ನು ಮಾಡಬಹುದು. ಹಾಗಾಗಿ ಅವಕಾಶ ಇದ್ದರೆ ಅರುಣಾಚಲ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅವಕಾಶ ಇಲ್ಲದವರು ನಾವು ಅಲ್ಲಿಗೆ ಆಗಲಿಲ್ಲ ಅಂತಕ್ಕಂಥ ನಿಮ್ಮ ಮನಸ್ಸಿನ ಕೊರಗು ಇದ್ದಲ್ಲಿ ಖಂಡಿತ ಆ ಕೊರಗನ್ನು ಬಿಡಿ. ನಮ್ಮ ಸಮೀಪದಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ಕ್ಷೇತ್ರ ಪ್ರತಿ ಹುಣ್ಣಿಮೆ ದಿನ ಮಾಡ್ತಕ್ಕಂಥ ಗಿರಿ ಪ್ರದಕ್ಷಿಣೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕುಟುಂಬ ವರ್ಗದವರು ಪಾಲ್ಗೊಳ್ಳಿ. ಆ ಭಗವಂತನಾದ ಈಶ್ವರನ ಒಂದು ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಮೂಲಕವಾಗಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ಪಕ್ಷದಲ್ಲಿ ಶೇರನ್ನು ಮಾಡಿ, ವಿಶೇಷವಾಗಿ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡಿ. ಯಾಕೆಂದರೆ ನಮ್ಮ ಈ ಒಂದು ವಿಡಿಯೋಲಿ ಆಗ್ತಕ್ಕಂಥ ಎಲ್ಲ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳು ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ನಮ್ಮ ಈ ಒಂದು ಚಾನಲಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾವು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಇಷ್ಟ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಭಗವಂತನಾದ ಅರುಣಾಚಲೇಶ್ವರನ ಒಂದು ರೂಪವೇ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥ ಗವಿಗಂಗಾಧರೇಶ್ವರ ಅಂತಕ್ಕಂಥ ಅಭೂತಪೂರ್ವಕವಾಗಿದೆ. ಆ ಒಂದು ಈಶ್ವರನ ನೋಡಿದ್ರೆ ಸಾಕು ನಮಗೆ ಭಕ್ತಿ ಬಹಳ ಮುಖ್ಯ. ಹಾಗಾಗಿ ಆ ಒಂದು ಭಗವಂತನಾಗದ ಆ ಗವಿಗಂಗಾಧರೇಶ್ವರನ ದರ್ಶನ ಮಾಡಿದ್ರೆ ಸಾಕು ನಮ್ಮ ಜನ್ಮಗಳ ಒಂದು ಪಾವನ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಕಷ್ಟಗಳೆಲ್ಲ ಮತ್ತು ಆ ಪಾಪಗಳೆಲ್ಲ ಪರಿಹಾರವಾಗಿ
ಕಷ್ಟಗಳೆಲ್ಲ ಆ ಭಗವಂತನಾದ ಗವಿ ಗಂಗಾಧರೇಶ್ವರನ ಆಶೀರ್ವಾದದಿಂದ ಎಲ್ಲ ಪಾಪಗಳು ಕ್ಷಯವಾಗುತ್ತೆ ಅಂತೇಳಿ ನಂಬಬಹುದು. ಇದು ಧಾರ್ಮಿಕ ಆಚರಣೆ. ನಮ್ಮ ಭಾವನೆ ಮುಖ್ಯ, ಭಕ್ತಿ ಮುಖ್ಯ. ಹಾಗಾಗಿ ನಾವು ಅಲ್ಲಿಗೆ ಹೋಗಲೇಬೇಕು ನಾವು ಅಂತಕ್ಕಂಥ ಇಚ್ಛೆ ಇರ್ತಕ್ಕಂಥವ್ರು ಹೋಗಿ ಬನ್ನಿ. ಅವಕಾಶ ಇಲ್ಲ ಅಂದ ಪಕ್ಷದವರು ಇಲ್ಲೇ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಅಭೂತಪೂರ್ವಕವಾಗಿ ನಡೀತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸಹಕಾರವನ್ನು ಕೊಟ್ಟು ಆ ಒಂದು ದೇವಸ್ಥಾನದ ಆ ಭಗವಂತನಾದ ಗವಿಗಂಗಾಧರೇಶ್ವರನ ಆಶೀರ್ವಾದವನ್ನು ಪಡೆಯಬಹುದು ಅಂತೇಳಿ ಈ ಮೂಲಕವಾಗಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ನಮಸ್ಕಾರ.